ಹಾಯ್, ವೆಲ್ಕಮ್ ಟು ನೀಲಾ ಶೆಟ್ಟಿ ಲವ್ ಲೈಫ್ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ದಿನ ಒಂದು ಫುಡ್ ಪ್ರೊಸೆಸರ್ ಬಗ್ಗೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ನಾನು ಸಾಲಿಡ್ಸ್ ಸ್ಟಾರ್ಟ್ ಮಾಡಬೇಕಿತ್ತು, ಸೊ ಅದರಿಂದ ಒಂದು ಫುಡ್ ಪ್ರೊಸೆಸರ್ನ ತರಿಸಿದ್ದೆ. ನಾನು ಆನ್ಲೈನಲ್ಲಿ ರೇಟಿಂಗ್ಸ್ ಮತ್ತು ವರ್ತಿ ಯಾವುದಿತ್ತು ಅದನ್ನು ನೋಡಿ ತರಿಸ್ಕೊಂಡಿದ್ದೀನಿ. ಬನ್ನಿ ಅನ್ಬಾಕ್ಸಿಂಗ್ ಮಾಡಿ ಅದರದ್ದು ರಿವ್ಯೂಸ್ ನಿಮಗೆ ಹೇಳ್ತೀನಿ. ನಾನು ಈ ಪ್ರಾಡಕ್ಟ್ನ ಬ್ಲಿಂಕಿಟ್ಟಿಂದ ತರಿಸ್ಕೊಂಡಿದ್ದೆ. ನನಗೆ ಸ್ವಲ್ಪ ಬೇಗ ಬೇಕಿತ್ತು, ಅದರಿಂದ ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು. ಸೊ ಅಲ್ಲೇ ಒಂದು ಸಲ ಓಪನ್ ಮಾಡಿ ಕೊಟ್ಟಿರ್ತಾರೆ. ಮೊದಲಿಗೆ ಈ ಬಾಕ್ಸ್ ಓಪನ್ ಮಾಡಿ ನೋಡೋಣ ಏನೇನಿರುತ್ತೆ ಅಂತ. ಬನ್ನಿ. ಮೊದಲಿಗೆ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಕೇಬಲ್ ಸಿಗುತ್ತೆ, ಚಾರ್ಜಿಂಗ್ ಕೇಬಲ್ಲು. ಹಾಗೆ ಇದು ಗ್ರೈಂಡರ್, ಮಿನಿ ಎಲೆಕ್ಟ್ರಿಕ್ ಗ್ರೈಂಡರು. ಹಾಗೆ ಒಂದು ಮ್ಯಾನ್ಯುವಲ್ ಕೂಡ ಇದೆ ಇದರೊಳಗಡೆ. ಈ ಮ್ಯಾನ್ಯುವಲಲ್ಲಿ ಹೇಗೆ ಯೂಸ್ ಮಾಡಬೇಕು, ಏನೇನು ಕಟ್ ಮಾಡಬೇಕು, ಹಾಗೆ ಅದು ಕಂಪ್ನಿದು ಏನೇನು ಪ್ರಾಡಕ್ಟ್ಸ್ ಇದೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಈಗ ಇದು ನಾವು ತಗೊಂಡಿರೋ ಮಿನಿ ಎಲೆಕ್ಟ್ರಿಕ್ ಚಾಪರ್. ಇದು ಬಂದು ಮೋಟರು ನೋಡಿ, ಇದು ಮೋಟರು. ಇದನ್ನು ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ಇದೊಂದು ಪ್ಲೇಟು ನೋಡ್ತಿರ್ಬೋದು. ಒಂದು ಬ್ಲೇಡ್ ಕೊಟ್ಟಿದ್ದಾರೆ. ಹಾಗೆ ಒಂದು ಟೆಪ್ಪರ್ ವೇರು ಜಾರ್ ಕೂಡ ಕೊಟ್ಟಿದ್ದಾರೆ. ಈ ಬ್ಲೇಡ್ ತುಂಬಾ ಶಾರ್ಪ್ ಇದೆ, ನೋಡ್ಕೊಂಡು ಯೂಸ್ ಮಾಡಬೇಕಾಗುತ್ತೆ ಅನಿಸುತ್ತೆ. ನೋಡ್ತಿರ್ಬೋದು. ಈ ಪ್ಲೇಟ್ನ ಕ್ಲೋಸ್ ಮಾಡಿ ನಾವು ಒಂದು ಮೋಟರ್ನ ಇದ್ರ ಜೊತೆ ಅಡ್ಜಸ್ಟ್ ಮಾಡಿದರೆ ಈ ಫಿಕ್ಸಿಂಗ್ ಕೆಲಸ ಮುಗಿಯುತ್ತೆ. ನಾನಿದನ್ನು ಮೋಟರ್ನ ಆನ್ ಮಾಡಿ ನೋಡ್ತೀನಿ. ನೋಡಿ, ಅದು ಆನ್ ಬಟನ್ನ ಪ್ರೆಸ್ ಮಾಡಿ ನೋಡ್ತೀನಿ. ಆನ್ ಬಟನ್ ಇದೆ, ಹಾಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ. ನಾವು ಚಾರ್ಜಿಂಗ್ ಪೋರ್ಟ್ನ ಈ ವಯರಿಂದ ಕನೆಕ್ಟ್ ಮಾಡಿ ಇದನ್ನು ನಾವು ಚಾರ್ಜರಿಗೆ ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಮಾಡಿಕೊಂಡ್ರೆ ಈ ಮೋಟರ್ ತುಂಬ ನೀಟಾಗಿ ಓಡುತ್ತೆ. ಇವಾಗ ನಾನು ಪವರ್ ಬಟನ್ ಆನ್ ಮಾಡಿ ಬ್ಲೇಡ್ ಎಷ್ಟು ಸ್ಪೀಡಾಗಿ ತಿರುಗ್ತಿದೆ ನೀವೇ ನೋಡ್ತಿರ್ಬೋದು. ತುಂಬ ಶಾರ್ಪ್ ಇದೆ. ಸೊ ನಾನು ಕೊಟ್ಟಿರೋ ಅಮೌಂಟಿಗೆ ಈ ಪ್ರಾಡಕ್ಟ್ ವರ್ತ್ ಅನ್ನಿಸ್ತು. ಪ್ಯಾಕೇಜಿಂಗ್ ಹಾಗೆ ಅದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರಿ. ಇವಾಗ ಅದಕ್ಕೆ ನಾನು ಸಾಲಿಡ್ ಹಾಕಿ ನಿಮಗೆ ಲೈವಲ್ಲೇ ಹೇಗೆ ಪ್ರಾಸೆಸ್ ಮಾಡುತ್ತೆ ಅನ್ನೋದನ್ನ ತೋರಿಸ್ತೀನಿ. ಇದನ್ನು ನಾನು ವಾಶ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಬೇಯಿಸಿಟ್ಟಿದ್ದಂಥ ಫ್ರೂಟ್ಸ್ ಮತ್ತು ಕ್ಯಾರೆಟ್ನ ಹಾಕಿ ನಿಮ್ಗೊಂದ್ಸಲ ಗ್ರೈಂಡ್ ಮಾಡಿ ತೋರಿಸ್ತೀನಿ. ನೋಡ್ತಿರ್ಬೋದು, ಈ ಥರ ಫಿಕ್ಸ್ ಮಾಡಿ ಆನ್ ಬಟನ್ ಪ್ರೆಸ್ ಮಾಡಬೇಕು. 15 ಸೆಕೆಂಡ್ಸಿಗೆ ಒಂದ್ಸಲ ಅದನ್ನು ತೆಗೆದು ಗ್ರೈಂಡ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು, ಗ್ರೈಂಡರ್ ಸೌಂಡ್ ಬಂದು ನಮ್ಮ ಮಿಕ್ಸಿ ಸೌಂಡ್ ಥರನೇ ಬರ್ತಿದೆ. ನೋಡಿ, ಚಾಪರು ಪ್ರೊಸೆಸರ್ ಆಗಿ ಕೂಡ ವರ್ಕ್ ಆಗ್ತಿದೆ. ನಾನಿವಾಗ ಆಲ್ಮೋಸ್ಟ್ ಆಗಿದೆ. ನಾನು ನಿಮಗೆ ಓಪನ್ ಮಾಡಿ ಎಷ್ಟು ಫೈನ್ ಪೇಸ್ಟ್ ಥರ ಮಾಡಿದೆ ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಇವಾಗ ಇಷ್ಟು ಫೈನಾಗಿ ಆಗಿದೆ ನಾನು ರುಬ್ಬಿದಂಥ ಪ್ರಾಡಕ್ಟು. ನೋಡಿ, ಪಾಪುಗೆ ತಿನ್ನಿಸೋಕೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ನಾನು ರೇಟಿಂಗ್ಸ್ ಬಂದು ಇದಕ್ಕೆ 10/9 ಕೊಡ್ತೀನಿ. ತಗೋಬೋದು. ಇದ್ರದ್ದು ರೇಟಿಂಗ್ಸ್ ಬಂದು ನಾನು 10/9 ಕೊಡ್ತೀನಿ. ಯಾಕೆಂದರೆ ತುಂಬ ಫೈನಾಗಿ ಪೇಸ್ಟ್ ಮಾಡಿದೆ, ನೀವು ನೋಡ್ತಿರ್ಬೋದು. ಮಕ್ಕಳಿಗೆ ತಿನ್ನೋಷ್ಟು ಪೇಸ್ಟ್ ಮಾಡಿ ಕೊಟ್ಟಿದೆ. ಇಷ್ಟ ಆದರೆ ನೀವು ಬೈ ಮಾಡ್ಬೋದು. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.